ಸೈನಿಕರು ಹೀಗೆ ನಿಂತ್ಕೊಂಡಿರ್ತಾರೆ, ಅವರಿಗೆ ಮೇಲಾಧಿಕಾರಿಗಳು ಆರ್ಡರ್ ಮಾಡ್ಬೇಕು, ಇಲ್ಲ ಅವ್ರು ಫೈರ್ ಮಾಡ್ಲಿಕ್ಕಿಲ್ಲ. ಹೀಗಿರೋ ಸಂದರ್ಭದಲ್ಲಿ ಅಲ್ಲಿಯ ಮೂಢರು ಏನ್ ಮಾಡ್ತಾರೆ ಅಂದ್ರೆ, ಅವರ ಮಲಮೂತ್ರಗಳನ್ನು ಒಂದು ತೊಟ್ಟೆಯಲ್ಲಿ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿಕೊಂಡು ಬಂದು ನಮ್ಮ ಸೈನಿಕರ ಮೇಲೆ ಬಿಸಾಕಿ ಬಿಡ್ತಾರೆ. ಸೈನಿಕರು ಏನು ಮಾತನಾಡುವುದಿಲ್ಲ. ನಮ್ಮ ಹೆಣ್ಣು ಮಕ್ಕಳನ್ನು ಎಲ್ಲ ಕೊಂಡು ಹೋಗಿ ಏನೇನೋ ಮಾಡಿದಂತ ಏನು ಪ್ರತ್ಯಕ್ಷ ವಿಚಾರಗಳನ್ನ ನಾವು ಆಗಾಗ ನೋಡ್ತಾ ಇದ್ದೆವು. ನರೇಂದ್ರ ಮೋದಿಜಿ ಬಂದ ಮೇಲೆ ಈಗ ಅದೇ ನಾಗರಿಕರು ಆರಾಮಾಗಿ ಓಡಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ಯಾವುದೇ ರೀತಿ ನಾನು ರಾಜಕೀಯ ಅಂತೂ ಅಲ್ಲ, ಆದರೆ ದೇಶಕ್ಕೋಸ್ಕರ ತನ್ನ ಜೀವನ ಮುಡಿಪಾಗಿಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಹೇಳಲೇಬೇಕು. ನರೇಂದ್ರ ಮೋದಿಜಿ ಬಂದ ಮೇಲೆ ನಮ್ಮ ರಾಷ್ಟ್ರ ಹೇಗಾಗಿದೆ ಅಂದ್ರೆ, ನಾನು ಒಂದು ಅಂಶವನ್ನು ಹೇಳ್ತೇನೆ. ನಮ್ಮ JNDKಯಲ್ಲಿ ನಮ್ಮ ಸೈನಿಕರು ಹೀಗೆ ನಿಂತ್ಕೊಂಡಿರ್ತಾರೆ, ಅವರಿಗೆ ಮೇಲಾಧಿಕಾರಿಗಳು ಆರ್ಡರ್ ಮಾಡ್ಬೇಕು, ಇಲ್ಲ ಅವ್ರು ಫೈರ್ ಮಾಡ್ಲಿಕ್ಕಿಲ್ಲ. ಹೀಗಿರೋ ಸಂದರ್ಭದಲ್ಲಿ ಅಲ್ಲಿಯ ಮೂಢರು ಏನ್ ಮಾಡ್ತಾರೆ ಅಂದ್ರೆ, ಅವರ ಮಲಮೂತ್ರಗಳನ್ನು ಒಂದು ತೊಟ್ಟೆಯಲ್ಲಿ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿಕೊಂಡು ಬಂದು ನಮ್ಮ ಸೈನಿಕರ ಮೇಲೆ ಬಿಸಾಕಿ ಬಿಡ್ತಾರೆ. ಸೈನಿಕರು ಏನು ಮಾತನಾಡುವುದಿಲ್ಲ, ಆದರೆ ಅವರ ತಟಸ್ಥ ಹೀಗೆ ನಿಲ್ತಾರೆ. ಕಾರಣ ಮೇಲಾಧಿಕಾರಿಗಳಿಂದ ಫೈರಿಗೆ ಆರ್ಡರ್ ಆಗಲಿಲ್ಲ. ಏನೇ ಆದ್ರೂ ಕೂಡ ಅವ್ರು ಹಾಗೆ ನಿಂತದ್ದು ಏಕೆಂದ್ರೆ ಅವ್ರು ಒಂದು ಸೆಕೆಂಡ್ ಮಾಡಿದ್ರೆ ಅವ್ರನ್ನ ಹುಡಿಸ್ ಮಾಡಬಹುದು. ಇದು ಅಲ್ಲಿಯ ನಾಗರಿಕರು ಎಲ್ಲರೂ ಅಲ್ಲ, ನಮಗೆ ಗೊತ್ತಿದೆ ಒಂದಷ್ಟು ಪಾಸಿಟಿವ್ ಒಂದಷ್ಟು ನೆಗೆಟಿವ್ ಇದ್ದಿದೆ. ಆ ನೆಗೆಟಿವ್ ಥಿಂಕ್ ಇದ್ದವರು ಅದನ್ನ ತೆಗೆದು ಬಿಸಾಕ್ತಾರೆ. ಆಗ ನಮ್ಮ ಸೈನಿಕರು ಮಾತಾಡೋದಿಲ್ಲ, ಕಾರಣ ತಮ್ಮ ಪ್ರಾಣವನ್ನೇ ದೇಶಕ್ಕೋಸ್ಕರ ಇಟ್ಟವರು. ಈಗ ಅದೇ ನಾಗರಿಕರು ಆರಾಮಾಗಿ ಓಡಾಡ್ತಾರೆ. ನಮಗೆ ಗೊತ್ತಿದೆ ಹಲವಾರು ವರ್ಷಗಳಿಂದ ಎಲ್ಲಿ ದೊಡ್ಡ ಫೈರ್ ಆಗಿದೆ, ಎಲ್ಲೋ ಒಂದು ಸಣ್ಣ ಪುಟ್ಟ ಆಗಬಹುದು. ಮೊದಲು ಹಾಗಲ್ಲ, ನಮ್ಮ ಹೆಣ್ಣು ಮಕ್ಕಳನ್ನು ಎಲ್ಲ ಕೊಂಡು ಹೋಗಿ ಏನೇನೋ ಮಾಡಿದಂತ ಏನು ಪ್ರತ್ಯಕ್ಷ ವಿಚಾರಗಳನ್ನ ನಾವು ಆಗಾಗ ನೋಡ್ತಾ ಇದ್ದೆವು. ಇದು ನಮ್ಮ ಭಾರತ ಬದಲಾವಣೆ ಆಗಿದೆ. ಈಗ ನಾವು ಅಗ್ನಿವೀರ್ ಅಂತ ಏನು ಕರೀತೇವೆ, ನಮಗೆ ಗೊತ್ತಿದೆ, ಅದ್ಭುತವಾದಂತ ಸ್ಕೀಮ್ ಅದು. ಅದು ಎಲ್ಲಿವರೆಗೆ ಆಯ್ತು ಅಂತಂದ್ರೆ ಇಡೀ ದೇಶವೇ ಹೊತ್ತೂರಿಯಾಗಿ ಮಾಡಿಬಿಟ್ರು. ಯಾರು ಮಾಡಿದ್ರೆ ಯಾರಿಗೂ ಗೊತ್ತಿಲ್ಲ. ಆದರೆ ಉದ್ದೇಶ ಏನಾಗಿತ್ತು, ನಮ್ಮ ಯುವಕರಿಗೆ ಈ ಒಂದು ಡಿಗ್ರಿ ಕಲ್ತಿರ್ತಾರೆ ಅಥವಾ PUC ಅಯ್ಯೋ ಎಲ್ಲರೂ ಹೇಳ್ತಾರೆ ನನ್ನ ಮಗ ಮಾಸ್ಟರ್ ಡಿಗ್ರಿ ಮಾಡಿದಾನೆ ಮನೆಯಲ್ಲಿ ಸುಮ್ಮನೆ ಕೂತಿದ್ದಾನೆ, ಈ ರೀತಿ ಕಲ್ಪನೆಗಳು ಒಂದಷ್ಟು ಇರ್ತದೆ. ನಾವು ಪ್ರಯತ್ನ ಮಾಡಿದ್ರೆ ನಮಗೆ ಹೇಗೆ ಉದ್ಯೋಗ ಸಿಗ್ತದೆ. ಆದ್ರೆ ಏನಿರಲಿ, ಅಂಥವರಿಗೆಲ್ಲ ಒಂದು ಅಗ್ನಿವೀರ್ ಅಂತದ್ದು ಒಳ್ಳೆ ಅದ್ಭುತವಾದ ಸ್ಕೀಮ್. ಯಾಕೆಂದ್ರೆ ನಮ್ದು ಟ್ರೈನಿಂಗ್ ಒಂದ್ ಕಡೆ ಆಗಿರಿ, ಇನ್ನೊಂದ್ ಕಡೆ ಅಗ್ನಿವೀರ್ ಕೂಡ ಒಂದ್ ಕಡೆ ಆಗ್ತಾ ಇತ್ತು. ನಮ್ದು ಸೆಕೆಂಡ್ ಆಫೀಸರ್ಗೆ ಹೋದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅವರಲ್ಲಿರುವಂತಹ ಹುಮ್ಮನಸ್ಸು, ಆಮೇಲೆ ಆ ಥಿಂಕಿಂಗ್, ಅದು ಈಗ ನಮಗೆ ಅಗ್ನಿವೀರ್ ಹೋಗ್ತಾರೆ, ಜಾಯ್ನ್ ಆಗ್ತಾರೆ, ಅವ್ರಿಗೊಂದು 2 ವರ್ಷ 3 ವರ್ಷ ಆದ್ಮೇಲೆ ನಂಗೆ ಸಾಕು ಅಂತ ಅನ್ಸ್ತದೆ. ಆಗ ಅವ್ರು ಬಂದು ಬೇರೆ ನಮ್ಮ ಗೌರ್ಮೆಂಟ್ ಅಲ್ಲಿಯೋ ಅಥವಾ ಇನ್ನಿತರ ಎಲ್ಲ ಬ್ಯಾಂಕ್ಗಳು ಇಲ್ಲಿ ಎಲ್ಲ ಕೂಡ ಕೆಲಸವನ್ನು ಮಾಡಬಹುದು. ಅದ್ಭುತವಾದ ಸ್ಕೀಮ್. ಅದ್ರ ಬಗ್ಗೆ ಯಾವ ರೀತಿ ಆಯ್ತು ಅಂತಂದ್ರೆ ಇಡೀ ದೇಶ ಹೊತ್ತೂರಿಯಂತೆ ಮಾಡಿಬಿಟ್ರು. ಹಾಗಾಗಿ ಶತ್ರುಗಳು ಹೊರಗಡೆ ಅಲ್ಲ ಮೇಡಮ್, ನಮ್ಮೊಳಗಿದ್ದಾರೆ. ಇವರನ್ನ ಹೇಗೆ ದಮನಿಸೋದು ದೊಡ್ಡ ಕಷ್ಟ. ಹಾಗಾಗಿ ನಮ್ಮ ದೇಶ ನಮ್ಮ ನರೇಂದ್ರ ಮೋದಿಜಿಯವರನ್ನು ಆಶೆ ಕೊಟ್ಟದ್ದೇ ಒಂದು ದೊಡ್ಡ ಅದ್ಭುತ. ನಿಜ, ನೋಡ್ತಾ ಇದ್ರೆ ಅಂದ್ರೆ ಒಂದು 10 ವರ್ಷಗಳಲ್ಲಿ ಆದಂತಹ ಬದಲಾವಣೆಗಳ ಸುಧಾರಣೆಗಳನ್ನ ನೋಡಿದಾಗ ಆತ್ಮನಿರ್ಭರ್ ಭಾರತ ಅನ್ನುವಂತಹ ಒಂದು ಕಲ್ಪನೆ ಏನಿದೆ ಅಂದ್ರೆ ಸಶಸ್ತ್ರ ಪಡೆಗೆ ಹೆಚ್ಚಿನ ಬೆಂಬಲ ತುಂಬುವಂತದ್ದಾಗಿರ್ಬೋದು, ಭಾರತೀಯ ಸೇನೆ ಬದಲಾದು, ತಾವು ಹೇಳಿದಾಗೆ ಜಮ್ಮು ಕಾಶ್ಮೀರದ ಒಂದು ಇಡೀ ಚಿತ್ರಣನೇ ಬದಲಾಗಿದೆ. ಆ ನಿಟ್ಟಿನಲ್ಲಿ ತಾವು ನೋಡ್ತಾ ಇದ್ದೀರಿ ಅಂದ್ರೆ NCC ಆರ್ಮಿಯಲ್ಲಿ ಇರೋದ್ರಿಂದ ಆಗಿರ್ಬಹುದು, ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಆಗಿರ್ಬೋದು, ನಿಜಕ್ಕೂ ಹೇಳಿದ್ರಿ ನೀವು ಬಹಳ ಸುಂದರವಾದ ಒಂದು ಉದಾಹರಣೆಯನ್ನು ಕೊಟ್ಟು ಜಮ್ಮು ಕಾಶ್ಮೀರದಲ್ಲಿ ಮೊದಲು ಹೇಗಿತ್ತು ಈಗ ಹೇಗಿದೆ ಎನ್ನುವಂಥದ್ದು. ಮಾತಾಡ್ತಾ ತಾವು ಇದನ್ನ ಹೇಳಿದ್ರಿ, NCC ಅಲ್ಲಿ ಅಂದ್ರೆ ಮೊದಲ ಬಾರಿ ತಾವು ಫೇಲ್ ಆಗಿದ್ರಿ ಅನ್ನುವಂಥದ್ದು. ಅಂದ್ರೆ ಏನು ಸವಾಲುಗಳನ್ನ ಎದುರಿಸಿದ್ರಿ ಅಂದ್ರೆ, ಇವತ್ತು ಎಷ್ಟೋ ಜನರಿಗೆ ಇರುತ್ತೆ ಆ ಒಂದು ಇಚ್ಛಾಶಕ್ತಿ ಇರುತ್ತೆ, ಆದ್ರೆ ಅದಕ್ಕೆ ಬೇಕಾದಂತಹ ತಯಾರಿ ಇರೋದಿಲ್ಲ. ಏನ್ ಹೇಳ್ತೀರಾ ಮೇಡಮ್? ಅದು ಮೊದಲಿರೋದು ಆತ್ಮವಿಶ್ವಾಸ ಮೇಡಮ್. ನಾವು ಯಾವಾಗ್ಲೂ ಕೂಡ ಅಷ್ಟೇ, ನಾವು ಅಳುಕಿನಿಂದ ಇದ್ದಾಗ ನಾವು ಹೆಚ್ಚು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮನುಷ್ಯ ಆದ ಮೇಲೆ ಸೋಲು ಗೆಲುವು ಇದ್ದದ್ದೇ ಮೇಡಮ್. ಆ ಕಲ್ಪನೆ ಸ್ವಲ್ಪ ಮುಜುಗರ ನಾನು ಆ ವಿಷಯದಲ್ಲಿ, ಯಾಕೆಂದ್ರೆ ನಂದು ಬೇರೆ ಬೇರೆ ಇದೆ, ಸ್ವಲ್ಪ ಮುಜುಗರ ಇತ್ತು. ನಾನು ಅವ್ರ ಒಳಗೆ ಹೋಗಿ ಇಂಟರ್ವ್ಯೂ ಬಂದ ತಕ್ಷಣ ನಮ್ಗೆ ಗೊತ್ತಿರ 7 ಜನ ಕೂತ್ಕೊಂಡಿರ್ತಾರೆ ಮೇಡಮ್. ಹೀಗೆ ಒಬ್ರು ನಮ್ಮ ಮಾನಸಿಕವನ್ನೇ ನೋಡ್ಲಿಕ್ಕೆ ಒಬ್ರು ಇರ್ತಾರೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ನಾನು ಹೋಗಿ ನಿಲ್ಲುವಾಗ ನಾನು ಹೀಗೆ ಹೋಗಿ ನಿಲ್ಬೇಕಾಗ್ತದೆ, ನಾನು ಹೋಗಿ ಹೀಗೆ ನಿಲ್ಲುವಾಗ ರಿಜೆಕ್ಟ್, ಏನು ಮಾತಾಡೋದಿಲ್ಲ ಮೇಡಮ್. ನಿಮ್ಮ ಆಂಗಿಕ ಭಾಷೆಯ ಮೂಲಕ ನಿಮ್ಮ ಒಂದು ಮಾನಸಿಕ ಸಾಮರ್ಥ್ಯ ಇರಬಹುದು, ಅದೆಲ್ಲವನ್ನ ಅವ್ರಿಗೆ 100%. ಯಾಕೆಂದ್ರೆ ನಮ್ಗೆ ಇದು ಜ್ಯೋತಿಷ್ ಶಾಸ್ತ್ರ ಕೂಡ ಎಲ್ಲರೂ ಕೂಡ ಅಷ್ಟೇ ನೋಡಿ ಮೇಡಮ್. ಈಗ ಒಬ್ಬ ವ್ಯಕ್ತಿಯನ್ನ ನಾವು
ಸಂಪೂರ್ಣ ಅಳಿಬೇಕು ಅಂತಿಲ್ಲ. ಅವನ ಮುಖ ನೋಡಿದ ತಕ್ಷಣ ಇವ್ರು ಇಂಥ ವ್ಯಕ್ತಿ ಅಂತೆಲ್ಲ ಹೇಳ್ಬೋದು ನಾವು. ಹಾಗೆ ಅವ್ರು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ಆಗ ನಾನು ಅಲ್ಲಿ ಮಾತಾಡ್ಲಿಕ್ಕೆ ಸಿಕ್ಕಿದ್ದು 3 ಅಂಶಗಳು. ಅರೆ ಓಕೆ ಅಂದ್ರು. ನಾನು ಹೇಳುವಾಗ ಬೆಬ್ಬೆ ಮಾಡ್ಲಿದೆ ಅಂದ್ರೆ ಹೆದರಿಕೆ ಆಗ್ತದೆ ಮೇಡಮ್, ಯಾಕೆಂದ್ರೆ ದೊಡ್ಡ ಅಧಿಕಾರಿಗಳೆಲ್ಲರೂ ಅವ್ರು ಇದ್ರದ್ದು ಫೇಸ್ ಮಾಡ್ಬೇಕಲ್ಲ. ಆಯ್ತು ಹೀಗೆಲ್ಲ ಆಯ್ತು, ನೋಡುವಾಗ ಫೇಲ್ ಆಯ್ತು. ಸೆಕೆಂಡ್ ಟೈಮ್ ಮಾತ್ರ ಹೋಗಿ ನಿಲ್ಲುವ ಸ್ಟೈಲ್, ಒಳಗೆ ಎಂಟ್ರಿ ಕೊಡುವ ಸ್ಟೈಲ್, ಆಮೇಲೆ ಐ ಕಾಂಟ್ಯಾಕ್ಟ್, ಅವ್ರನ್ನ ನೋಡುವಂತ, ನಾನು ಅವ್ರನ್ನ ನೋಡುವಂತ ಸ್ಟೈಲ್, ಆ ಇಚ್ಛಾಶಕ್ತಿ ಇದೆಯಲ್ಲ ಮೇಡಮ್, ಅದು ನಮ್ಮ ಕಣ್ಣುಗಳಲ್ಲೇ ಗೊತ್ತಾಗ್ತದೆ. ಅಷ್ಟೆಲ್ಲ ಫುಲ್ ಪ್ರಿಪೇರ್ ಆಗಿ ಮೇಡಮ್ ನಾನು ಮತ್ತೆ ಮುಂದೆ ಹೋದದ್ದು. ಅಂದ್ರೆ ಜೀವನದಲ್ಲಿ ಕೂಡ ಅಷ್ಟೇ ಮೇಡಮ್, ನಮ್ಗೆ ಏನ್ ಗೊತ್ತಿಲ್ಲ ಅದು ನಾವು ಕಲಿಬೇಕು. ಅದು ಸಮಾಜದಲ್ಲಿ ಬೇರೆ ಬೇರೆ ಇದೆ, ಕೆಟ್ಟ ಕೆಟ್ಟ ದುಷ್ಕೃತ್ಯಗಳು ಬೇರೆ ಬೇರೆ ಸ್ವರೂಪದಲ್ಲಿ ಮಾಡ್ತಾರೆ, ನಮಗೆ ಗೊತ್ತಾಗುವುದಿಲ್ಲ ಅದು. ಆದರೆ ಅದರಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು. ಅದರ ತಿಳುವಳಿಕೆ ಬೇಕು. ಅದರ ದೂರದಿಂದ ನಾವು ವ್ಯಾವಹಾರಿಕವಾಗಿ ವ್ಯವಹರಿಸಿದಾಗ ಅದು ಯಾವಾಗಲೂ ಒಳ್ಳೇದು, ನಮ್ಮ ಜೀವನಕ್ಕೊಂದು ಸ್ಫೂರ್ತಿ ಆಗ್ತದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.